ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಕರ್ನಾಟಕದ ಸಿಂಗರ್ ಗಳಿಂದ ಇಂಟರ್ನ್ಯಾಷನಲ್ ಆಸ್ಟ್ರೇಲಿಯನ್ ಸಿಂಗರ್ ತನಕ ಎಲ್ಲರಿಗೂ ಕರೆಸಿದ್ರು. ಸೊ ಯಾವ್ದು ನಿಮ್ಗೆ ಇಷ್ಟ ಆಯ್ತು? ಸಂಚಿತ್ ಆಬ್ವಿಯಸ್ಲಿ ನೀವು ಕರ್ನಾಟಕ ಸಂಜಿತ್ ಹೆಗಡೆ ಅಂತ ಹೇಳ್ತೀರಾ, ಅದ್ ಬಿಟ್ರೆ ಏನೇನ್ ಇಷ್ಟ ಆಯ್ತು? ಆಕ್ಚುಲಿ ಐಶ್ವರ್ಯ ರಂಗನಾಥ್ ಅವ್ರ ಸಾಂಗು ತುಂಬಾ ಮೆಲೋಡಿ ಆಗಿತ್ತು. ಅದೊಂದು ಮ್ಯಾಟ್ರಿಕ್ ಹೀರೋ ಶಿವಣ್ಣ ಒಂದು ಸಾಂಗ್ ಅವರು ಕ್ರೇಜಿ ಲೆವೆಲ್ ಆಗಿತ್ತು ಬ್ರೋ. ಆಲೋಕೆ ಅವ್ರ ಸಾಂಗ್ ಇತ್ತು ಬ್ರೋ, ಸೂಪರ್ ಆಗಿತ್ತು ಬ್ರೋ. ಸಂಜಿತ್ ಹೆಗಡೆ ಸೂಪರ್ ಆಗಿತ್ತು ಬ್ರೋ. ಸಂಜಿತ್ ಹೆಗಡೆ ಇವಾಗ 22ನೇ ತಾರೀಕು ಫಸ್ಟ್ ಮ್ಯಾಚ್ KKR ಮತ್ತೆ RCB ಇದೆ. ಪಕ್ಕ ನೀವು RCB ಗೆಲ್ತೀರಂತ ನಮ್ಗೆ ಆ ಮ್ಯಾಚ್ ಅಲ್ಲಿ ಎಷ್ಟು ಟಾರ್ಗೆಟ್ ಕೊಡಬೇಕು? ಫಸ್ಟ್ ಮ್ಯಾಚ್ ಅಲ್ಲಿ KKR ಆಗ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು ಮತ್ತೆ ಏನ್ ಗೆಲ್ಬೇಕು? ಹೊಡಿತಾ ಇರೋದೇ ಇವಾಗ ನಾನೊಂದ್ ಮಾತಾಡ, ಟಾರ್ಗೆಟ್ ಎಲ್ಲ ಮ್ಯಾಟ್ರ್ ಅಲ್ಲ ಬ್ರೋ. ಆಕ್ಚುಲಿ ರೂಲ್ಸ್ ಪ್ರಕಾರ ಫಸ್ಟ್ ಮ್ಯಾಚ್ ಯಾರ್ದಿರ್ಬೇಕು? KKR ಮತ್ತೆ SRH ಇರ್ಬೇಕು. ಅಲ್ಲಿ ನಾವ್ ಇದೀವಿ ಅಂದ್ರೆ ಅವ ನಮ್ದೇ ಇರುತ್ತೆ ಬ್ರೋ. ಅಂಡ್ 2008 ಅಲ್ಲಿ ಕೂಡ ಫಸ್ಟ್ RCB ಅಂಡ್ KKR ಮ್ಯಾಚ್ ಆಯ್ತು. ಅವತ್ತು RCB ಗೆದ್ದಿತ್ತು, ಇಲ್ಲ ಅಂತಲ್ಲ. ಇವತ್ತು ಅಷ್ಟೇ RCB ಗೆಲ್ಲುತ್ತೆ. ಈ ಸಲ ಯಾವನ್ ಬಂದ್ರು ಏನೇ ಮಾಡಿದ್ರು ತಡೆಯಕ್ಕಾಗಲ್ಲ ಬ್ರೋ, ತಡೆಯಕ್ಕಾಗಲ್ಲ. ಯಾಕೇಳಿ ಇರೋ ಟೀಮ್ ಹಂಗಿದೆ ಬ್ರೋ, ಹಂಗಿದೆ. ಇನ್ನೊಂದು ನಮ್ಮ ಎದುರಾಳಿ ಟೀಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ್ದು ಅಂತ ಗೊತ್ತಿದೆ ನಿಮ್ಗೆ? ಪಕ್ಕದ ಮನೆ ಅಂಕಲ್ ಅಪ್ಪಳಕ್ಕಾಗುತ್ತಾ? ನಮ್ಮ ಟೀಮ್ ನಮ್ಮ RCB ನನ್ನ ಪ್ರಕಾರ ಧೋನಿ ರಿಟೈರ್ಮೆಂಟ್ ಬಿಫೋರ್ ತಗೋಬಿಟ್ರೆ ಒಳ್ಳೇದು. ಸೋತ್ಬಿಟ್ಟು ಹೋಗಕ್ಕಿಂತ ಬೇಗ ಇರಂಗೆ ತಗೋಬಿಡಿ. ದಯವಿಟ್ಟು ಧೋನಿ ಅವರೇ ನಿಮ್ ಕೈ ಮುಗಿತೀನಿ, ಮನೆ ಬೇಗ ಹೋಗ್ಬಿಡಿ ಬ್ರೋ. ಆಕ್ಚುಲಿ ಇದು ಎಷ್ಟನೇ ಸೀಸನ್? 18 ವಿರಾಟ್ ಕೊಹ್ಲಿ ಸೀಸನ್ ಇದು. 17 ಅಲ್ಲ, 7 ಅಲ್ಲ, 5 ಅಲ್ಲ, 8 ಅಲ್ಲ, ಇದು 18 ಅನ್ನೋದ ಯಾರು ಮರಿಬಾರ್ದು. ಪಕ್ಕ ಹಂಗಾದ್ರೆ 18 ನಂಬರ್ ಇಂದ ಈ ಸೀಸನ್ ಪಕ್ಕ ಬೇರೆ ಹೊಡಿತಾರೆ. ಎಂದಾದರೂ ಇರು ಎಂದೆಂದಿಗೂ ನೀ ಆಗಿರು ಕನ್ನಡವೇ ಸತ್ಯ. ಈ ಸಲ RCB ಗೆಲ್ಲೋದು. ವಿ ಲವ್ ಯು RCB ಫಾರ್ ಎವರ್. ಪಟ್ಟಂಗೆರೆ ಸೆಟ್ ಆಯ್ತು, ಇನ್ ಎಲ್ಲ ಟೀಮು ಸೆಟ್ ಬ್ರೋ. ವಿ ಲವ್ ಯು RCB. ಇಲ್ಲಿದೆ ಈ ಸಲ ಅಂಕಲ್ ಮಕ್ಕಳು ಹೇಳೋದು ಒಂದೇ, RCB ಆಗಿರೋ. ವಿ ಲವ್ ಯು RCB. ಡೈಲಾಗ್ ಹೇಳ್ತೀನಿ ನೋಡ್ಬೋ, ತಲಾ ಫಾರ್ ರೀಸನ್ ಔಟ್ ಆಫ್ 2 ಸೀಸನ್ 2 ವರ್ಷ ಬ್ಯಾನ್ ಹಾಕಿದ್ರು. ಈಗ ಬಂದ್ಬಿಟ್ಟು ಕಪ್ಪೈತೆ ಅಂತ ಯಾವ ಎಲ್ಲಿಕೊಂತಾರೆ ಅವರು. ತಲಾ ಫಾರ್ ರೀಸನ್ ಔಟ್ ಆಫ್ 2 ಸೀಸನ್. ಬ್ರೋ ಕಪ್ ಹೊಡೆದಿಲ್ಲ ಅಂದ್ರೆ ಪರವಾಗಿಲ್ಲ ಬ್ರೋ, ನಾವು ಬ್ಯಾನ್ ಆಗಿಲ್ಲ ಬ್ರೋ, ಬ್ಯಾನ್ ಆಗಲ್ಲ ಬ್ರೋ. ಅದಕ್ಕೆ ಇಷ್ಟು ಜನ ಬಂದಿರೋದು. ಬ್ಯಾನ್ ಆಗಿರೋ ಇಷ್ಟು ಜನ ಯಾರು ಬರ್ತಿರಲ್ಲ ಬ್ರೋ. ನಿಜ ಹೇಳಿ, ಯಾವ ಸೀಸನ್ ಅಲ್ಲಿ ಅನ್ಬಾಕ್ಸ್ ಸೀಸನ್ ಮಾಡ್ತಾರ ಬ್ರೋ? ಯಾವ್ದೋ ಮ್ಯಾಚ್ ಇತ್ತು ಟೀಮ್ ಅಲ್ಲಿ ಮಾಡಲ್ಲ ಬ್ರೋ. ಇದು ನಮ್ಮ ಸೆಲೆಬ್ರಿಟಿ ಅನ್ಕೊಂಡೆ ಮಾಡ್ತಾ ಇರೋದು, ಫ್ಯಾನ್ಸ್ಗೋಸ್ಕರ. RCB ಥ್ಯಾಂಕ್ ಯು ಸೋ ಮಚ್ RCB ಟೀಮ್. ಆಕ್ಚುಲಿ ಬಿಗ್ ಥ್ಯಾಂಕ್ಸ್ ಇದಕ್ಕೆ ವಿರಾಟ್ ಕೊಹ್ಲಿ ಕೊಡ್ಬೇಕು. ಯಾಕಂದ್ರೆ ಈ ಕಾನ್ಸೆಪ್ಟ್ ತಂದಿದೆ ವಿರಾಟ್ ಕೊಹ್ಲಿ ಅವರು ಅನ್ಬಾಕ್ಸ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ವಿ ಲವ್ ಯು ಎವ್ರಿ ಡೇ. ಮೇ 3 ಏನಂತ ಹೇಳಿ, ಮೇ 3ನೇ ತಾರೀಕು ನಡೆ ಯಾವ ಮ್ಯಾಚ್ ಹೇಳಿ? RCB ಹೊಸ CSK ಇದೇ ಬೆಂಗಳೂರಲ್ಲೇ. ಅವತ್ ಬಂದು CSK ಗೆ ಖಾರ ಪುಡಿ ಹಾಕ್ಬಿಟ್ಟು ಹಂಗೆ ಹೋದ್ಸಲಿ ಸ್ವಪ್ನಿಲು ಹಿಂಗೆ ಕ್ಯಾಚು, ಸ್ವಪ್ನಿಲು ಹಿಂಗಿರ್ನಲ್ಲ ಕ್ಯಾಚ್ ಧೋನಿದು, ಅದಕ್ಕಿಂತ ಡಬಲ್ ಆಗಿ ಹಿಡಿತಾನೆ ಈ ಸಲ ನೋಡಿ. ಧೋನಿ ಹೋಯ್ತಾ ಇರ್ಬೇಕು, ಚೆನ್ನಾಗಿ ಬರ್ಸ್ಬಿಟ್ಟು ಟ್ರೈನ್ ಎತ್ಕೊಂಡು ಸಂಪೂರ್ಣದಲ್ಲಿ ಎತ್ಕೊಂಡು ಹೋಯ್ತಾ ಇರ್ಬೇಕು. ಅಣ್ಣ ಈವೆಂಟ್ ಎಲ್ಲ ಸಖತ್ತಾಗಾಯ್ತು. ಅರೆ ಊಟ ಮಾತ್ರ ಚೆನ್ನಾಗಿಲ್ಲ. ಅಲ್ಲಿ 50 ರೂಪಾಯಿ ಒಂದು ಉಪ್ಪು ಕೊಡ್ತಾರೆ, ಉಪ್ಪು ಖಾರ ಇಲ್ಲ. 100 ರೂಪಾಯಿ ಒಂದು ಪಲಾವ್ ಕೊಡ್ತಾರೆ, ಉಪ್ಪು ಖಾರ ಇಲ್ಲ. ದಯವಿಟ್ಟು ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ತಲೆಗೆ ಹಾಕೊಂಡು ಊಟ ಸ್ವಲ್ಪ ವ್ಯವಸ್ಥೆ ಸರಿಯಾಗಿ ಮಾಡಿ ಇಲ್ಲಿ. ಮತ್ತೆ ಇನ್ನೊಂದು ವಿಚಾರ, ಟಿಕೆಟ್ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾರೆ. 1 ಅವರ್ ಎಲ್ಲ ಸೋಲ್ಡ್ ಆಯ್ತು, ಇಲ್ಲಿ ಬೇರೆ ಫೇಕ್ ಮಾಡ್ತಾರೆ ಅಂತ ಏನೋ ವಿಚಾರಗಳು ಬಂತು. ನಿಜಾನ? ನಿಮ್ಗೇನೋ ಸಮಸ್ಯೆ ಆಯ್ತಾ? 1 ಅವರ್ ಅಲ್ಲ, ವೆಬ್ಸೈಟ್ ಲಾಂಚ್ ಆದ ತಕ್ಷಣ ಟಿಕೆಟ್ ಸಿಗ್ತಲ್ಲ, ಮ್ಯಾಚ್ ಗೊತ್ತಾಯ್ತಲ್ಲ. RCB ನು ಬಿಡಲ್ಲ ಬ್ರೋ, ಡಿ ಬಾಸ್ ನು ಬಿಡಲ್ಲ ಬ್ರೋ. ಲವ್ ಯು ಡಿ ಬಾಸ್.
ಇನ್ನೊಂದು ಬ್ರೋ ಮರ್ತೇ ಬಿಟ್ಟೆ, ಅಪ್ಪು ಸರ್ ಬರ್ತಡೆ, ಅದ್ರ ಬಗ್ಗೆ ನೀವೇನು ಹೇಳಿಲ್ಲ ಫ್ಯಾನ್ಸ್. ಬ್ರೋ ಅಪ್ಪು ಸರ್ಗೆ 50 ವರ್ಷ ಆಗಿದೆ. ಈ ಅಪ್ಪು ಸರ್ ಇವತ್ತಿದ್ರೆ ಅವ್ರ ಫ್ಯಾನ್ಸ್ ತುಂಬಾನೇ ಖುಷಿ ಪಡ್ತಾ ಇದ್ರು. ಅವ್ರ ಫ್ಯಾನ್ಸ್ಗೆಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ, ಎಲ್ಲಾ ಇರೋದಲ್ಲೂ ಅಪ್ಪುನ ನೋಡಿ, ಎಲ್ಲಾ ಕನ್ನಡ ಇಂಡಸ್ಟ್ರಿಲಿ ಅಪ್ಪುನ ನೋಡಿ. ಜೈ ಅಪ್ಪು. ಸಾಂಗ್ ಹೇಳ್ಬಿಟ್ಟಾರೆ, ಏನಂತ ಹೇಳಿದಾರೆ ಹೇಳಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲೇ. ಅದೇ ಹೇಳಿದಾರೆ. RCB ಮ್ಯಾನೇಜ್ಮೆಂಟ್ ಏನ್ ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ದಯವಿಟ್ಟು ಟಿಕೆಟ್ ನ ಸ್ಪಾನ್ಸರ್ ಮಾಡಿ, ಯಾಕಂದ್ರೆ ಬೇಗ ಬ್ಲಾಕ್ ಮಾಡ್ಕೊಳ್ಳೋದು ನಮ್ಗೆ ಇದ್ ಮಾಡೋದೆಲ್ಲ ಬೇಡ. ದಯವಿಟ್ಟು ಟಿಕೆಟ್ ಮಾರಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ನಮ್ಮಂತ ತಪ್ಪಿಸಿ ಅಂತ. ಅಭಿಮಾನಿಗಳಿಗೆ ಆಚೆ ಬಿಡಿ. ನಾವು ಬಂದು ಮ್ಯಾಚ್ ನೋಡ್ತೀವಿ, ನಮಗೂ ಖುಷಿ ಇದೆ. ನಮ್ದು RCB ನಾವು ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದೀವಿ, ಇನ್ನೂ ಸಪೋರ್ಟ್ ಮಾಡ್ತೀವಿ ಬ್ರೋ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.